ಕಾಂಗ್ರೆಸ್ನಲ್ಲಿ ಜೋರಾಯಿತು ಪರಿಷತ್ತು ಫೈಟ್. ಪರಿಷತ್ತು ಪೈಪೋಟಿಯಲ್ಲಿ ಮತ್ತೆ ಕೋಲಾರ ಕಾಳಗ. ರಮೇಶ್ ಕುಮಾರ್ ಹೆಸರು ತೇಲಿ ಬರ್ತಿದ್ದಂತೆ ಕೋಲಾರ ಕಲಹ ಶುರುವಾಗಿದೆ. ರಮೇಶ್ ಕುಮಾರ್ ಹೆಸರು ಕೇಳಿ ನಿಗಿ ನಿಗಿ ಕೆಂಡವಾದ ಮುನಿಯಪ್ಪ. ಕೋಲಾರ ಟಿಕೆಟ್ ತಪ್ಪಿಸಿದ ರಮೇಶ್ ಕುಮಾರ್ ವಿರುದ್ಧ ಮುನಿಯಪ್ಪ ಮಸಲತ್ತು ಮಾಡ್ತಿದ್ದಾರೆ. ತಮ್ಮ ಅಳಿಯನಿಗೆ ಕೋಲಾರ ಟಿಕೆಟ್ ಕೇಳಿದ್ದ ಸಚಿವ ಮುನಿಯಪ್ಪ. ಆದ್ರೆ ರಮೇಶ್ ಕುಮಾರ್ ಬಣದಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಕೊನೆಗೆ ಗೌತಮ್ಗೆ ಒಲಿದ ಕೋಲಾರ ಕಾಂಗ್ರೆಸ್ ಟಿಕೆಟ್. ಇದೇ ಸೇಡಿನಲ್ಲಿರೋ ಸಚಿವ KH ಮುನಿಯಪ್ಪ. ಶತಾಯ ಗತಾಯ ರಮೇಶ್ ಕುಮಾರ್ ಟಿಕೆಟ್ ಸಿಗದಂತೆ ರಣತಂತ್ರವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಪ್ರಭಾವ ಬಳಸಿಕೊಂಡು ರಮೇಶ್ ಕುಮಾರ್ಗೆ ಟಕ್ಕರನ್ನ ನೀಡ್ತಾರಾ? ಈಗಾಗಲೇ ದೆಹಲಿಯ ನಾಯಕರ ಜೊತೆ ಮುನಿಯಪ್ಪ ಫೋನ್ ಕರೆಯಲಿದ್ದಾರೆ. ವಿಷಯ ಗೊತ್ತಾಗುತ್ತಿದ್ದಂತೆ DKಶಿ ಮನೆಗೆ ದೌಡಾಯಿಸಿದ ರಮೇಶ್ ಕುಮಾರ್. ಸಿದ್ದು ಜೊತೆಗೆ DKಶಿ ಬಳಿಯೂ ರಮೇಶ್ ಕುಮಾರ್ ಲಾಬಿ. ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರಿಂದಲೂ ರಮೇಶ್ ಕುಮಾರ್ ಪರ ವಕಾಲತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಪರಿಷತ್ತು ಫೈಟ್. ಮತ್ತೆ ಪರಿಷತ್ ಟಿಕೆಟ್ಗಾಗಿ ಫೈಟ್ ಜೋರಾಗ್ತಾ ಇದೆ. ಪರಿಷತ್ತು ಪೈಪೋಟಿಯಲ್ಲಿ ಇದೀಗ ಕೋಲಾರ ಕ್ಷೇತ್ರವಂತೂ ಕಾಳಗದಂತೆ ಆಗ್ತಾ ಇದೆ. ರಮೇಶ್ ಕುಮಾರ್ ಹೆಸರು ತೇಲಿ ಬರ್ತಿದ್ದಂತೆ ಕೋಲಾರದಲ್ಲಿ ಕಲಹವಾಗ್ತಾ ಇದೆ. ರಮೇಶ್ ಕುಮಾರ್ ಹೆಸರು ಯಾವಾಗ ಪರಿಷತ್ತು ಫೈಟ್ ಅಲ್ಲಿ ಕೇಳುತ್ತೋ ಮುನಿಯಪ್ಪ ನಿಗಿ ನಿಗಿ ಕೆಂಡವಾಗ್ತಿದ್ದಾರೆ. ಒಂದು ಕಡೆಯಲ್ಲಿ ಮುನಿಯಪ್ಪ ತಮ್ಮ ಅಳಿಯನಿಗೆ ಕೋಲಾರ ಟಿಕೆಟ್ ಅನ್ನ ಕೇಳಿದ್ರು. ಯಾವಾಗ ಕೋಲಾರ ಟಿಕೆಟ್ ಕೈ ತಪ್ಪಿತು ರಮೇಶ್ ಕುಮಾರ್ ವಿರುದ್ಧ ಮುನಿಯಪ್ಪ ಮಸಲತ್ತನ್ನ ಮಾಡ್ತಿದ್ದಾರೆ. ಇತ್ತ ರಮೇಶ್ ಕುಮಾರ್ ಬಣದಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಗೌತಮ್ಗೆ ಕಾಂಗ್ರೆಸ್ನ ಕೋಲಾರ ಟಿಕೆಟ್ ಸಿಕ್ಕಿಬಿಟ್ಟಿದೆ. ಇದೇ ಸೇಡ್ನಲ್ಲಿರುವಂತಹ ಸಚಿವ ಮುನಿಯಪ್ಪ ಶತಾಯ ಗತಾಯವಾಗಿ ರಮೇಶ್ ಕುಮಾರ್ಗೆ ಟಿಕೆಟ್ ಸಿಗದಂತೆ ರಣತಂತ್ರವನ್ನ ಹಿಡಿತಿದ್ದಾರೆ. ಯಾವ ರೀತಿಯಾಗಿ ಇತ್ತ ಹೈಕಮಾಂಡ್ ಹಾಗೂ ಪ್ರಭಾವಿ ನಾಯಕರನ್ನ ಬಳಸಿಕೊಂಡು ರಮೇಶ್ ಕುಮಾರ್ಗೆ ಟಕ್ಕರನ್ನ ನೀಡಬೇಕಾಗಿ ಮುನಿಯಪ್ಪ ಹೋರಾಟ ಮಾಡ್ತಿದ್ದಾರೆ. ಈಗಾಗಲೇ ದೆಹಲಿಯ ನಾಯಕರ ಜೊತೆ ಮುನಿಯಪ್ಪ ಫೋನ್ ಕರೆಯಲು ಕೂಡ ಮಾತುಗಳನ್ನ ಆಡ್ತಿದ್ದಾರೆ, ಮಸಲತ್ತನ್ನ ಮಾಡ್ತಿದ್ದಾರೆ. ಇತ ವಿಷಯ ಗೊತ್ತಾಗ್ತಿದ್ದಂತೆ ರಮೇಶ್ ಕುಮಾರ್ DKಶಿ ಮನೆಗೆ ದೌಡಾಯಿಸಿದ್ದಾರೆ. ಇನ್ನು ಸಿದ್ದು ಜೊತೆಗೂ ಕೂಡ ಇವರಿಬ್ರು ಲಾಬಿಯನ್ನ ಮಾಡ್ಕೊಂತಿದ್ದಾರೆ. ಹೀಗಾಗಿ ಕೋಲಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ರಮೇಶ್ ಕುಮಾರ್ ಪರ ವಕಾಲತ್ತು ಆಗ್ತಾ ಇದೆ.